ನಮಸ್ಕಾರ. ಇವತ್ತಿನ ರಾತ್ರಿ ಡಿನ್ನರ್ಗೆ ಸಿಹಿ ಹಾಗೆ ಖಾರದ ಕುಂಬಳಕಾಯಿ ಪಲ್ಯನ ಮಾಡಿದ್ದೆ. ಹಾಗೇನೆ ಹಣ್ಣುಗಳನ್ನ ತಗೊಂಡು ಬಂದು ತೊಳೆಯಕ್ಕೆ ಹಾಕಿದೆ. ನವಣೆನ ಪೌಡರ್ ಮಾಡಿ ರೊಟ್ಟಿನ ಮಾಡ್ಕೊಂಡಿದ್ದೆ. ಅದು ಮನೆಯಲ್ಲೇ ಮಾಡಿ ನಾನು ರೊಟ್ಟಿನ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತೆಲ್ಲ ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸಂಜೆ ನಾನು ಆಫೀಸಿಂದ ಬಂದಿದ್ದ ತಕ್ಷಣವೇ ಬೆಳಗ್ಗೆ ಎಲ್ಲ ಮಾಡಿದ ಅಡುಗೆನೆಲ್ಲ ಫಸ್ಟು ನೋಡ್ತೀನಿ. ಅದ್ರ ತಕ್ಕಂತೆಯೇ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಫೀಸಿಂದ ಬರಬೇಕಾದ್ರೇ ಮನೆಗೆ ಏನೇನು ಬೇಕೋ ಅಟ್ಲೀಸ್ಟ್ ನೆನಪಿರೋ ಆಗೋಷ್ಟು ಪ್ಲ್ಯಾನ್ ಮಾಡಿಕೊಂಡು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು ಮನೆಗೆ ತೊಗೊಂಡು ಬರ್ತೀನಿ. ಸೊ ಹಳೇದು ಆಲ್ರೆಡಿ ದಾಳಿಂಬ್ರೆನಿತ್ತು. ಈ ಬಿಸಿ ಹಬೆಗೆ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ, ನೋಡ್ಬೋದು ನೀವು. ಹಾಗೆ ಸ್ವಲ್ಪ ಖರ್ಜೂರ, ಮಾವಿನ ಹಣ್ಣು 1 kg ತೊಗೊಂಡು ಬಂದೆ. ಹಾಗೆ ದ್ರಾಕ್ಷಿನ ತೊಗೊಂಡು ಬಂದೆ. ಯೂಶ್ವಲಿ ಮಾವಿನ ಹಣ್ಣು ನಾವು ಹೊರಗಡೆ ತರೋದಿಲ್ಲ, ಊರಿಂದ ತೊಗೊಂಡು ಬಂದಿದ್ವಿ. ಹಾಗೆ ನಾನು ಈ ಮಾವಿನ ಹಣ್ಣು ತೊಗೊಂಡಿದ್ದಾದಮೇಲೆ ನಮ್ಮ ತಂದೆ ಫೋನ್ ಮಾಡಿದರು. ಅವರು ಕೂಡ ಊರಿಂದ ತೊಗೊಂಡು ಬಂದಿದ್ದಾರೆ, ಕೊಟ್ಟು ಕಳಿಸ್ತೀನಿ ಬಾ ಅಂತ ಹೇಳ್ತಿದ್ರು. ಬಟ್ ಸ್ಟಿಲ್ ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ವಿ ಅಲ್ವಾ, ಅಲ್ಲಿ ಮಾವಿನ ಹಣ್ಣು ತುಂಬ ಚೆನ್ನಾಗಿತ್ತು. ಆ ಸ್ಮೆಲ್ಲಿಗೆ ತೊಗೋಬೇಕಂತ ಅನ್ನಿಸ್ತಿತ್ತು. ಆ ಕಾರಣಕ್ಕೆ ಮಾವಿನ ಹಣ್ಣು ಕೂಡ ತೊಗೊಂಡೆ. ಇನ್ನು ನಾನು ದ್ರಾಕ್ಷಿನ ತಂದಿದ್ದ ತಕ್ಷಣವೇ ಈ ರೀತಿ ಬಿಡಿ ಬಿಡಿ ಮಾಡಿಬಿಟ್ಟು ನೀಟಾಗಿ ಒಂದು ಬೌಲಲ್ಲಿ ನೀರನ್ನ ಹಾಕ್ಕೊಳ್ತೀನಿ. ಈ ಬೌಲು ಚಿಕ್ಕದಾಯ್ತಂತ ಇನ್ನೊಂದು ದೊಡ್ಡ ಬೌಲ್ನ ತೊಗೊಂಡೆ. ನೀರಿಗೆ ಈ ರೀತಿ ಎಲ್ಲ ಥರದ ದ್ರಾಕ್ಷಿ ಕಂಪ್ಲೀಟಾಗಿ ಕಿತ್ಬಿಟ್ಟು ಹಾಕಿ ಅದಕ್ಕೆ ಉಪ್ಪನ್ನ ಹಾಕಿ ಎತ್ತಿಟ್ಕೊತೀನಿ. ಆಲ್ಮೋಸ್ಟ್ 1 and 2 hours ಹಾಗೇ ಇರುತ್ತೆ. ಅದಾದಮೇಲೆ ಸ್ಟ್ರೈನರಲ್ಲಿ ಹಾಕಿ ಇಟ್ಬಿಟ್ರೆ ನಾವು ಹೋಗ್ತಾ ಬರ್ತಾ ತಿಂತಾ ಇರ್ಬೋದು. ದ್ರಾಕ್ಷಿ ಒಂದನ್ನು ಮಾತ್ರ ನಾನು ಬಂದಿದ್ದ ತಕ್ಷಣವೇ ತೊಳೆದಿಟ್ಕೊಂಡ್ಬಿಡ್ತೀನಿ. ಇನ್ನು ನೆನೆ ರಾತ್ರಿ ನಾನು ಉದ್ದಿನಬೇಳೆನ ನೆನೆಹಾಕಿಟ್ಟಿದ್ದೆ ರೊಟ್ಟಿ ಮಾಡೋದಕ್ಕೆ ಅಂತ. ಯೂಶ್ವಲಿ ನಾವು ಯಾವುದೇ ಮಿಲಿಸ್ ರೊಟ್ಟಿ ಮಾಡಬೇಕು ಅಂತ ಹೇಳಿದ್ರೆ ಉದ್ದಿನ ಪೌಡರ್ನ ಹಾಕಿದ್ರೆ ಇನ್ನೂ ಸಾಫ್ಟ್ ಬರುತ್ತೆ. ಆದರೆ ನಾನು ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದು ಖಾಲಿಯಾಗಿತ್ತು. ಸ್ವಲ್ಪ ಮೆಂತ್ಯ ಹಾಗೆ ಉದ್ದಿನ ಕಾಳನ್ನ ನಾನು ಮಿಷಿನ್ಗೆ ಹಾಕಿಸಿ ರೆಡಿಯಾಗಿ ಇಟ್ಕೊತಿದ್ದೆ. ಬಟ್ ಅದು ಖಾಲಿಯಾಗಿತ್ತು ಅಂತ ಹೇಳಿ ನಾನು ಒಂದು ಸತಿ ನೆನೆಹಾಕ್ಬಿಟ್ಟು ಇದನ್ನು ಹಾಗೆ ಮೊಳಕೆ ಬರುತ್ತಲ್ವ, ಸೊ ಬೆಳಗ್ಗೆ ನಾನು ನೀಟಾಗಿ ಈ ರೀತಿ ಒಂದು ಕರ್ಚಿಫಲ್ಲಿ ಒಣಾಕಿದ್ದೆ. ಸೊ ಸ್ವಲ್ಪ ಡ್ರೈ ಆಗಿದೆ, ಹಾಗೆ ಚೂರು ಚೂರು ಮೊಳಕೆನೂ ಕೂಡ ಬಂದಿದೆ. ಇದನ್ನು ನಾನು ವಿತೌಟ್ ವಾಟರ್ ರುಬ್ಬಿಟ್ಟು ಅದಾದಮೇಲೆ ರೊಟ್ಟಿಗೆ ಬಳಸ್ಕೊಳ್ಳೋಣ ಅಂತ ಹೇಳಿ. ಯೂಶ್ವಲಿ ಹಿಂಗಾದರೂ ಮಾಡ್ಬೋದು ಅಥವಾ ಪೌಡರ್ನಾದರೂ ಹಾಕ್ಬೋದು. ನಾನು ಪೌಡರ್ ಇಲ್ಲ ಅಂತ ಹೇಳಿ ಈ ರೀತಿ ನೀರು ಹಾಕದೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊತೀನಿ. ಹಾಗೆಯೇ ನಾನು ನವಣೆನ ಹೇಗೆ ಪೌಡರ್ ಮಾಡಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ನವಣೆ. ಸೊ ಈ ನವಣೆನ ನಾನು ಫಸ್ಟು ಒಂದು ದಿನ ಅಂದರೆ 12 hours ನೆನೆಹಾಕಿದ್ದೆ. ನೆನೆಹಾಕ್ಬಿಟ್ಟು ಮಿಷಿನ್ಗೆ ಹೋಗೋದಕ್ಕೆ ಟೈಮ್ ಇರಲಿಲ್ಲ, ಸ್ವಲ್ಪ ಮನೇಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೇಲಿರುವಂಥ ಮಿಕ್ಸಿಯಲ್ಲೇ ನೀಟಾಗಿ ಪೌಡರ್ನ ಮಾಡ್ಕೊಂಡಿದ್ದೆ. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಜಲ್ಡಿಯಲ್ಲಿ ನೀಟಾಗಿ ಜಲ್ಡಿನ ಇಟ್ಕೊಂಡಿದ್ದೆ. ಇನ್ನು ಜಲ್ಡಿಯಲ್ಲಿ ನಮಗೆ ಸಿಗುತ್ತಲ್ವ ದಪ್ಪ ದಪ್ಪ ಪುಡಿ ಎಲ್ಲ, ಇದನ್ನೆಲ್ಲ ನಾನು ಉಪ್ಪಿಟ್ಟು ಮಾಡೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ರವೆ ಯಾವ ಒಂದು ಸೈಜಲ್ಲಿರುತ್ತೆ ಅದೇ ಸೈಜಲ್ಲಿದೆ. ಇದು ಒಣ್ಣಾಡ್ದಾಗ ಉದುರೋದಿಲ್ಲ. ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ಒಂದು ಸ್ಟೀನರ್ಗೆ ಹಾಕಿ ಇಟ್ಕೋತೀನಿ. ಹಾಗೆ ಇದನ್ನು ನಾನು ಉಪ್ಪಿಟ್ಟಿಗೆ ಬಳಸ್ಕೋತೀನಿ. ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನವಣೆ ಪುಡಿಯಿಂದ ಯಾವ ರೀತಿ ಉಪ್ಪಿಟ್ಟನ್ನ ಮಾಡೋದು, ಅಂದರೆ ನವಣೆ ನುಚ್ಚಿಂದ ಯಾವ ರೀತಿ ಉಪ್ಪಿಟ್ಟನ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನಾನು ಆಲ್ರೆಡಿ ಈ ರವೆನ ಎತ್ತಿಟ್ಕೊಂಡ್ಬಿಡ್ತೀನಿ ಈ ಸೈಡಾಗಿ. ಅದು ನವಣೆಯ ರವೆ. ಇವಾಗ ನಾನು ಮೊದಲು ರುಬ್ಬಿಟ್ಕೊಂಡಿರುವಂಥ ಈ ಪೇಸ್ಟನ್ನ ಹಾಕ್ಕೊಳ್ತೀನಿ. ಉದ್ದಿನಬೇಳೆ ಜೊತೆಗೆ ನೀವು ಬೇಕಿದ್ದರೆ ಮೆಂತ್ಯನೂ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಮೆಂತ್ಯ ಪದೇ ಪದೇ ಯಾವುದೇ ಅಡುಗೆಗೆ ಇರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ 1/4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಳತೆನ ನೀವು 1:4 ಅಥವಾ 1:3ನ ತೊಗೊಳ್ಬೋದು. ಅಂದರೆ 1 ಕಪ್ ಆಗೋಷ್ಟು ಉದ್ದಿನಬೇಳೆ ಆದರೆ 4 ಕಪ್ ಆಗೋಷ್ಟು ಪೌಡರ್ನ ತೊಗೊಳ್ಬೇಕು. ನಾನಿಲ್ಲಿ ಉದ್ದಿನ ಪೌಡರ್ ಇಲ್ಲದೆ ಇರೋಂಥ ಕಾರಣಕ್ಕೆ ನಾನು ಹಾಗೆ ರುಬ್ಬಿದ್ದೆ ಅಲ್ವಾ, ಆ ಕಾರಣಕ್ಕೆ ನಾನು 1:3ನ ತೊಗೊಂಡಿದ್ದೀನಿ. ಈ ರೀತಿ ನಾನು ಫಸ್ಟು ರೆಡಿ ಮಾಡಿ ಇಟ್ಕೊಂಡು ಹಾಗೆ ಕಲಸೋದಕ್ಕೆ ಸ್ವಲ್ಪ ವಾಮ್ ವಾಟರ್ನ ಇಟ್ಕೊಳ್ಳೋಣ ಅಂತ ಹೇಳಿ ಮೊದಲು 1 ಕಪ್ ಆಗೋಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ದಲ್ವ ಅದೇ ಕಪ್ಪಲ್ಲೇ ಅಳತೆ ನೀವು ಮಾಡ್ಕೋಬಹುದು. ಯಾಕಂದರೆ ನಾನಿಲ್ಲಿ ರ್ಯಾಂಡಮಾಗಿ ನನ್ನ ಕಣ್ಣಲ್ತೆಲ್ಲಿ ಗೊತ್ತಾಗುತ್ತೆ, ನನಗೆ 2-3 ಜನಕ್ಕಾರೆ ಕಣ್ಣಲ್ತೆಲ್ಲೇ ಗೊತ್ತಾಗುತ್ತೆ. ಸೊ ಹಂಗೆ ನಾನು ಕಪ್ಪಲ್ಲಿ ನೀರನ್ನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ, ಕಲ್ಲುಪ್ಪು ಹಾಕಿದ್ದೀನಿ ನಾನು, ಪುಡಿ ಉಪ್ಪು ಬೇಕಿದ್ರೆ ಹಾಕ್ಬೋದು. ಅದು ಕರಗಿದ ನಂತರ ಪೌಡ್ರ್ ಇತ್ತಲ್ವ, ಅದೇ ನವಣೆಯ ಪೌಡರ್ನ ಹಾಕಿ ಸ್ವಲ್ಪ ಕುದಿಸ್ಕೊಂಡಿದ್ದೆ.
ಇವಾಗ ತುಂಬ ನೀರು ಸುಡ್ತಾ ಇರುತ್ತೆ ಅಂತ ಹೇಳಿ ನಾನು ಫಸ್ಟು ಆ ನೀರೆಲ್ಲ ಹೊಂದ್ಕೊಳ್ಳೋ ಥರ ಫಸ್ಟು ಸ್ಪೂನಲ್ಲಿ ಈ ರೀತಿ ಕಲಿಸ್ಕೊತೀನಿ. ಇದು ನೀಟಾಗಿ ನಾದಬೇಕು, ಜಾಸ್ತಿ ಹೊತ್ತು ನಾದಬೇಕು. ಯಾಕಂದರೆ ನಾವು ರುಬ್ಬಿ ಹಾಕಿದ್ದೀವಲ್ವ ಪೇಸ್ಟು, ಉದ್ದಿನ ಪೇಸ್ಟು, ಅದು ಕೂಡ ನೀಟಾಗಿ ಎಲ್ಲ ಕಡೆ ಹೊಂದ್ಕೋಬೇಕು. ಆ ಕಾರಣಕ್ಕೆ ನಾವು ಈ ರೀತಿ ಮಾಡೋದಕ್ಕೂ ಚೆನ್ನಾಗಿ ಉದ್ದಿನ ಪೌಡರ್ ಹಾಗೆ ಯಾವುದೇ ಮಿಲಿಸಿನ ಪೌಡರ್ ಒಂದು ಥರದ ಪೌಡರ್ನ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಮಗೆ ರೊಟ್ಟಿ ಬೇಕಿತ್ತು, ಹಾಗೆ ಸಜ್ಜೆನೂ ಕೂಡ ಖಾಲಿಯಾಗಿತ್ತು. ನವಣೆದೇ ಮಾಡೋಣ ಅಂತ ಹೇಳಿ ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಒಂದೊಂದು ಸತಿ ನಾನು ನೆನಾಕಿರ್ತೀನಲ್ವ ಮಿಲಿಟ್ಸು, ಆವಾಗ ಜಾಸ್ತಿ ಆಗಿತ್ತು, ಇವತ್ತಿಗೆ ನನಗೆ ಸಾಕಾಗಿದೆ ಬಳಸಿರೋದು, ಮಿಕ್ಕಿದೆ ನೆನಾಕಿರೋದು ಅಂದರೆ ಆವಾಗ ಅದನ್ನು ಆರಾಕ್ಬಿಟ್ಟು ನಾನು ಮಿಕ್ಸಿಯಲ್ಲೇ ನುಚ್ಚು ಮಾಡ್ಕೋತೀನಿ. ಉಪ್ಪಿಟ್ಟು ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಈರುಳ್ಳಿ, ತೆಂಗಿನಕಾಯಿನ ತುಂಬ ಜಾಸ್ತಿ ಹಾಕಿ ಮಾಡಿದ್ರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ನೀಟಾಗಿ ಕಲಿಸ್ಕೊಂಡಿದ್ದಾಗಿದೆ, ನಾದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನ ಹಾಕಿ ನಾದ್ಕೋತೀನಿ. ನಾನು ಯಾಕೆ ಇವಾಗ ಹಾಕ್ತಿದ್ದೀನಿ ಅಂದರೆ ಮುಂಚೆನೇ ಹಾಕಿದ್ರೆ ನಾವು ಎಷ್ಟು ನಾದಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪನ್ನ ನೀಟಾಗಿ ಹಾಗೆ ಸಿಸರ್ನ ಬಳಸ್ಕೊಂಡು ಹೆಚ್ಕೋತಾ ಇದ್ದೀನಿ. ಹೆಚ್ಚು ಕೂಡ ಇಟ್ಕೊಂಡಿರಲಿಲ್ಲ ನಾನು. ಇವಾಗ ನಾನು ಇದನ್ನೆಲ್ಲ ಹೆಚ್ಚಿ ಹಾಕಿದ್ಮೇಲೆ ನೀಟಾಗಿ ನಾದುತ್ತೀವಲ್ವಾ, ಆವಾಗ ಎಲ್ಲ ಕಡೆ ಹೋಗಿದೆ, ಒಂದಿದೆ ಅಂದರೆ ನಾವು ನೀಟಾಗಿ ನಾದ್ತಿದ್ದೀವಿ ಅನ್ನೋದು ಕೂಡ ನಮಗೆ ಗುರ್ತಾಗತ್ತೆ. ಆ ಕಾರಣಕ್ಕೆ ಇವಾಗ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಬರೀ ಪುದೀನ ಸೊಪ್ಪನ್ನ ಹಾಕ್ಕೋಬೋದು, ಪುದೀನ ರೊಟ್ಟಿ ರೀತಿ ಮಾಡ್ಕೋಬೋದು, ಮೆಂತ್ಯ ರೊಟ್ಟಿನೂ ಕೂಡ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಜೀರಿಗೆ, ತೆಂಗಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ಮಸಾಲ ರೊಟ್ಟಿನೂ ಕೂಡ ಮಾಡ್ಕೋಬೋದು. ನಾವು ರೊಟ್ಟಿನ ಮಸಾಲ ಮಾಡಿಕೊಂಡು ಯಾವುದೇ ಒಂದು ಬೇರೆ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ರೊಟ್ಟಿನ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದನ್ನು ನಾವು ಮಿಲ್ಲಿಟ್ಸಲ್ಲೇ ಮಾಡಬೇಕಂತ ಏನಿಲ್ಲ. ರಾಗಿ ಹಿಟ್ಟಿರ್ಬೋದು, ಅಕ್ಕಿ ಹಿಟ್ಟಿರ್ಬೋದು, ಪ್ರತಿಯೊಂದು ಹಿಟ್ಟಲ್ಲೂ ಕೂಡ ಮಾಡಬಹುದು. ಜೋಳದ ಹಿಟ್ಟಿಗೆ ಮಾತ್ರ ಈ ಈರುಳ್ಳಿನ ಹಾಕಿ ಮಾಡೋದು ಅಷ್ಟು ಹೊಂದ್ಕೊಳ್ಳೋದಿಲ್ಲ. ಆದರೆ ಇನ್ನು ಎಲ್ಲ ಥರದ ಮಿಲ್ಲಿಟ್ಸ್ ಪೌಡರ್ ಇರ್ಬೋದು, ಇನ್ನು ಬೇರೆ ರಾಗಿ ಇರ್ಬೋದು, ಅಕ್ಕಿ ಹಿಟ್ಟಿರ್ಬೋದು, ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ. ಇವಾಗ ನಾನು ನೀಟಾಗಿ ಇದನ್ನು ಮಿದ್ದಿ ನಾದಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಒಂದು ಕರ್ಚಿಫ್ನ ಮುಚ್ಚಿಟ್ಕೊಂಡಿದ್ದೀನಿ. ಬೌಲಲ್ಲಾಗಿದ್ದರೆ ನಾನು ಹಾಗೆ ತಟ್ಟೆನ ಮುಚ್ಚಿಟ್ಕೋತಾ ಇದ್ದೆ. ಕುಂಬಳಕಾಯಿನ ನಾನು ಆಫೀಸಿಂದ ಬರೋಷ್ಟರೊಳಗೆ ನನ್ನ ಹಸ್ಬೆಂಡ್ ಹೊಡೆದಿಟ್ಟೋಗಿದ್ರು. ನಮ್ಮ ಕಡೆ ಹೆಣ್ಮಕ್ಳು ಕುಂಬಳಕಾಯಿ ಹೊಡಿಬಾರ್ದು ಅಂತಾರೆ. ಯಾಕೆ ಅಂತ ರೀಸನ್ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಅಥವಾ ನಿಮ್ಮ ಕಡೆನೂ ಇದನ್ನೇ ಪಾಲಿಸ್ತೀರಾ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆ ಕಾರಣಕ್ಕೆ ನಾನು 2 ದಿನ ನಾನು ಹೊಡಿಬೇಕು ಅಂತ ಸಂದರ್ಭ ಇದ್ದಿದ್ದಕ್ಕೆ ಕುಂಬಳಕಾಯಿನ ನಾನು ಹೊಡೆದಿಟ್ಕೊಳ್ಳೋಕ್ಕಾಗಿರಲಿಲ್ಲ. ಇವತ್ತು ನನ್ನ ಹಸ್ಬೆಂಡ್ ಹೋಗಿದ್ರು. ಆ ಕಾರಣಕ್ಕೆ ನಾನಿವಾಗ ಇದನ್ನು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ರೀತಿ ನಾನು ನೀಟಾಗಿ ಹೆಚ್ಚಿದ್ದಾದಮೇಲೆ ತೊಳಿತೀನಿ. ಒಂದೊಂದು ಸತಿ ಹೆಚ್ಚಿದಾಗ ಕೂಡ ಗಲೀಜಾಗ್ಬೋದು ಅಂತ ಹೇಳಿ ಫಸ್ಟು ನಾನು ಒಂದು ದಬ್ರಿಗೆ ಸ್ವಲ್ಪ ನೀರನ್ನ ಹಾಕಿ ಸಿಹಿ ಕುಂಬಳಕಾಯಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಫಸ್ಟು ತೊಳೆಯೋಕೆ ಇಟ್ಟಿದ್ದೀನಿ. ಇವಾಗ ನಾನು ಒಂದು ಪಾತ್ರೆಗೆ ಅದೇ ಸಿಹಿ ಕುಂಬಳಕಾಯಿ ಮಾಡೋದಕ್ಕೆ ಸ್ವಲ್ಪ ಸ್ಟೀಮ್ ಮಾಡೋಣ ಅಂತ ಹೇಳಿ ಒಂದು ಪಾತ್ರೆಗೆ 1.5 ಗ್ಲಾಸ್ ಆಗೋಷ್ಟು, ದೊಡ್ಡ ಗ್ಲಾಸ್ ಆಗೋಷ್ಟು ನೀರನ್ನ ಇಟ್ಬಿಟ್ಟು ಹಾಗೆ ಅದ್ರ ಮೇಲೆ ಸೋಸ್ತೀವಲ್ವ, ಸ್ಟೇನರ್ ಜ್ಯೂಸ್ ಸೋಸೋದಿರುತ್ತಲ್ಲ ಅದನ್ನೇ ಇಟ್ಬಿಟ್ಟು ಅದ್ರ ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಕುಂಬಳಕಾಯಿನ ಹಾಕಿಬಿಟ್ಟು ಸ್ಟೀಮ್ ಮಾಡ್ತಾಯಿದ್ದೀನಿ. ಹಾಗೆ ಬೇರೆ ಕೆಲಸನೂ ಇರುತ್ತೆ ಅಲ್ವ, ಆ ಕಾರಣಕ್ಕೆ ಇನ್ನೊಂದು ಸ್ಟವ್ಗೆ ಶಿಫ್ಟ್ ಮಾಡಿದ್ದೀನಿ. ಅದು ನಿಧಾನಕ್ಕೆ ಸ್ಟೀಮ್ ಆಗಬೇಕು, ನೀಟಾಗಿ ಬೇಯಬೇಕು. ಅಷ್ಟರೊಳಗೆ ನಾನಿಲ್ಲಿ ಖಾರದ ಪಲ್ಯ ಅಂದರೆ ಕುಂಬಳಕಾಯಿ ಖಾರದ ಪಲ್ಯಕ್ಕೂ ಕೂಡ ಒಗ್ಗರಣೆ ಹಾಕ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಈ ಕಡೆ ನಾನು 2.5 ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆ, ಸಾಸಿವೆ ಜೀರಿಗೆನ ಹಾಕ್ಕೊಂಡು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿ 3 ಹಸಿಮೆಣ್ಸಿನ್ಕಾಯಿ ಹಾಕಿ 4ರಿಂದ 5 ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಕುಂಬಳಕಾಯಿ ಪಲ್ಯ ಖಾರವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಸೈಜ್ಗಿಂತನೂ ದಪ್ಪ ಹೆಚ್ಚಿದ್ರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಪಚಡಿನ ತಗೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಕುಂಬಳಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ. ಅದು ಚಪಾತಿಗೆ ತುಂಬ ಇಷ್ಟಪಟ್ಟು ತಿಂತೀನಿ. ಇವಾಗ ನಾನು 2 ದಪ್ಪ ಈರುಳ್ಳಿನ ತಗೊಂಡು ಈ ರೀತಿ ನಾನು ಸ್ವಲ್ಪ ಅಗಲವಾಗಿ ಹಾಗೆ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿಲ್ಲ. ಈ ರೀತಿ ದಪ್ಪವಾಗಿ ಹೆಚ್ಕೊಂಡ್ರೆ ಅಲ್ಲಲ್ಲೇ ಕುಂಬಳಕಾಯಿ ಜೊತೆಗೆ ಈರುಳ್ಳಿ ಸಿಕ್ಕರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ರೀತಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ.
ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು, ಅಂದರೆ ಓವರ್ ಫ್ರೈ ಆಗಬಾರ್ದು, ಕರೆಕ್ಟಾಗಿ ಅರ್ಧದಷ್ಟು ಮಾತ್ರ ಬೆಂದಿರಬೇಕು. ಇವಾಗ ನಾನಿಲ್ಲಿ ಕುಂಬಳಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ನೀಟಾಗಿ ತೊಳೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಯೂಶ್ವಲಿ ನಾನು ನೋಡಿದ ಮಟ್ಟಿಗೆ ಅಥವಾ ನಾನು ಕಲ್ತಿರೋ ಮಟ್ಟಿಗೆ ಟೊಮ್ಯಾಟೊನ ಕುಂಬಳಕಾಯಿ ಪಲ್ಯಕ್ಕೆ ಹಾಕಲ್ಲ. ನಿಮ್ಮ ಕಡೆ ನೀವು ಹಾಕ್ತೀರಾ ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಟೊಮೆಟೊನ ಹಾಕ್ತಾ ಇಲ್ಲ, ಹಾಗೆ ಅದರ ಒಂದು ಟೇಸ್ಟೇ ಬೇರೆ ಇರುತ್ತೆ, ಹಾಗೆ ಕುಂಬಳಕಾಯಿ ಟೇಸ್ಟ್ ಹೋಗ್ಬಿಡತ್ತೆ. ಸೊ ನಾನು ಟೊಮೆಟೊ ಹಾಕಲ್ಲ, ಯಾವತ್ತೂ ಕೂಡ ಹಾಕಿಲ್ಲ. ಸೊ ಈ ರೀತಿ ನೀಟಾಗಿ ಕೈಯಾಡ್ಕೋಬೇಕು. ನಾನು ಸ್ವಲ್ಪ ಪಲ್ಯನ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಂಗೆ ತುಂಬ ಇಷ್ಟ. ಮಿಕ್ಕಿದ್ರೆ ಬೇಕಾದರೆ ಬೆಳಗ್ಗೆನೂ ಕೂಡ ನಾವು ತಿನ್ಕೋಬಹುದು ಅಂತ ಹೇಳಿ. ಇವಾಗ ನಾನು ರಾತ್ರಿ ಮಾಡ್ತಾ ಇರೋದ್ರಿಂದ ಮಿಕ್ಕಿದ್ರೆ ನಾನು ಬೆಳಗ್ಗೆನೂ ತಿನ್ಕೊಳ್ತೀವಿ. ಸೊ ಇವಾಗ ನಾನು ನೀಟಾಗಿ ಕುಂಬಳಕಾಯಿ ಹೆಚ್ಚಿ ಎಲ್ಲ ಹಾಕಿದ್ಮೇಲೆ ನೀವು ನೋಡ್ಬೋದು ಆ ಬಾಣಲಿಯಲ್ಲಿ ಮುಕ್ಕಾಲು ಭಾಗದಷ್ಟು ಕಂಪ್ಲೀಟಾಗಿ ಫಿಲ್ ಆಗಿದೆ. ಇದು ನೀಟಾಗಿ ಬೆಂದಿದಾಗ ಸ್ವಲ್ಪ ಮಾಗುತ್ತೆ, ಅಂದರೆ ಚೂರು ಒಂದು ಅರ್ಧ ಇಂಚಷ್ಟು ಕೆಳಗೆ ಹೋಗುತ್ತೆ ಪಲ್ಯ. ಅಂದರೆ ಎಲ್ಲ ತರಕಾರಿ ಬೆಂದಿರುತ್ತಲ್ವ, ಎಲ್ಲ ಮಾಗುತ್ತೆ. ಹಾಗೆಯೇ ಪಲ್ಯನೂ ಕೂಡ ಇಬ್ರಿಗಾಗೋಷ್ಟು ಮಾಡ್ಕೊಂಡಿಲ್ಲ, 3 ಜನಕ್ಕಾಗೋಷ್ಟು ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಇದನ್ನು ನಾವು ಅನ್ನ ಸಾರು ತಿನ್ನಬೇಕಾದ್ರೂ ಕೂಡ ಸೈಡ್ ಡಿಶ್ ಆಗಿ ಅಥವಾ ಸೈಡ್ ಆಗಿ ಇಟ್ಕೊಂಡು ಪಲ್ಯನ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಒಂದು ತರಕಾರಿ ಇರ್ಬೋದು ಅಥವಾ ಯಾವುದೇ ಒಂದು ಕಾಳು ಇರ್ಬೋದು, ಮೊಳಕೆ ಕಟ್ಟಿರುವಂಥ ಕಾಳು ಇರ್ಬೋದು, ಜಸ್ಟ್ ಈ ರೀತಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿರೋವಂಥ ಪಲ್ಯನ ನಾವು ಊಟಕ್ಕೂ ಕೂಡ ಸೈಡ್ ಡಿಶ್ ಆಗಿ ಬಳಸ್ಕೋಬಹುದು, ತಿನ್ಬೋದು. ಸೊ ಆವಾಗ ನಮಗೆ ಫೈಬರ್ ಕಂಟೆಂಟು ಕೂಡ ಸಿಗುತ್ತೆ. ಈ ರೀತಿ ನಾನು ನೀಟಾಗಿ ಲಿಡ್ನ ಮುಚ್ಚಿ ಹಾಗೆ ಪದೇ ಪದೇ ಲಿಡ್ನ ತೆಗೆದು ಬೇಯಿಸಿದ್ರೆ ಬೇಗನೂ ಬೇಯುತ್ತೆ, ಹಾಗೆಯೇ ನನಗೆ ಟೈಮು ಕೂಡ ವೇಸ್ಟ್ ಆಗಲ್ಲ. ಇನ್ನೂ ಒಂದು, ನಾವು ಓಪನ್ ಮಾಡಿ ಬೇಯಿಸೋದ್ರಿಂದ ಲೇಟಾಗಿ ಬೇಯುತ್ತೆ, ಹಾಗೆಯೇ ಬೇಗ ಬೇಯಲ್ಲ, ಸ್ಟವ್ ಕೂಡ ವೇಸ್ಟ್ ಆಗುತ್ತೆ. ಆ ಕಾರಣಕ್ಕೆ ನಾನು ನೀಟಾಗಿ ಯಾವಾಗಲೂ ಅಷ್ಟೇ ಲಿಡ್ನ ಮುಚ್ಚಿ ಬೇಯಿಸೋದು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಸೊ ನಾನು ಪಿಂಕ್ ಸಾಲ್ಟನ್ನು ಬಳಸ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಅರಿಶಿನ ಬೇಡ ಅಂತ ಅನ್ನಿಸ್ತು ಅಂದರೆ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ಇಷ್ಟನ್ನ ಹಾಕಿ ನೀಟಾಗಿ ಕೈಯಾಡ್ಕೋತಾ ಇದ್ದೀನಿ. ಈ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ನಾನು ಎಲ್ಲೂ ಕೂಡ ನೀರನ್ನು ಬಳಸಿಲ್ಲ, ಒಗ್ಗರಣೆಯಲ್ಲೇ ನಾನು ಬೇಯಿಸ್ತಾ ಇರೋದ್ರಿಂದ ಪದೇ ಪದೇ ಕೈಯಾಡ್ತಾ ಇದ್ದೀನಿ. ಇಲ್ಲಾಂದರೆ ಒತ್ತೋದು ಜಾಸ್ತಿ ಇರುತ್ತೆ. ಹಾಗೆ ಪದೇ ಪದೇ ಕೈಯಾಡೋದ್ರಿಂದ ಪ್ರತಿಯೊಂದು ತರಕಾರಿ ಪೀಸ್, ಅಂದರೆ ಕುಂಬಳಕಾಯಿ ಪೀಸ್ ಏನಿರುತ್ತೆ ಎಲ್ಲದು ಕೂಡ ನೀಟಾಗಿ ಈವನ್ ಆಗಿ ಬೇಯುತ್ತೆ ಅಂತ. ಸೊ ಇವಾಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಪಲ್ಯ ಅಂತೂ ಆಗಿದೆ. ಇವಾಗ ನಾನು ಹಿಂಗನ್ನ ಹಾಕ್ತಾ ಇದ್ದೀನಿ. ಕುಂಬಳಕಾಯಿ ಪಲ್ಯಕ್ಕೆ ಹಿಂಗು ತುಂಬ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ, ಹಾಗೆ ಟೇಸ್ಟ್ ಕೊಡುತ್ತೆ. ನಾನು ಪಕ್ಕದಲ್ಲೇ ಇಟ್ಕೊಂಡಿದ್ದೆ, ಹಾಗೆಯೇ ವಿಡಿಯೋ ಆನ್ ಮಾಡಿ ಆಫ್ ಮಾಡಿ ಮಾಡ್ತಿದ್ದೆ ಅಲ್ವಾ. ಸೊ ಇದರಲ್ಲಿ ನಾನು ಹಿಂಗನ್ನ ಹಾಕೋದನ್ನು ಮರ್ತುಬಿಟ್ಟಿದ್ದೆ, ಆ ಕಾರಣಕ್ಕೆ ಇವಾಗ ಹಿಂಗನ್ನ ಹಾಕಿದ್ದೀನಿ. ಅಷ್ಟರೊಳಗೆ ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ವಿ ಅಲ್ವಾ ಕುಂಬಳಕಾಯಿನ, ಅದನ್ನು ಕೂಡ ನೋಡ್ಕೊಂಡು ಬರೋಣ. ಈ ಕಡೆ ನೀವು ನೋಡ್ತಿರ್ಬೋದು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಸ್ಟೀಮ್ ಆಗಿದೆ ಅನಿಸುತ್ತೆ. ಹಾಗೆ ತೆಗಿಯೋದಕ್ಕೆ ಆ ಒಂದು ಕ್ಲೋಸ್ ಮಾಡಿದ್ನಲ್ಲ ಬಟ್ಲು, ಅದು ತುಂಬಾ ಬಿಸಿ ಇತ್ತು. ನೋಡ್ಬೋದು ಈ ರೀತಿ ಎಷ್ಟು ಚೆನ್ನಾಗಿ ಬೆಂದಿತ್ತು ಗೊತ್ತಾ. ಇವಾಗ ಸ್ಟೇನರ್ ಸಮೇತ ತೆಗೆದುಬಿಟ್ಟು ಬೇರೆ ಕಡೆ ನಾನು ಇಟ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಆವಾಗ ನಾವು ಬೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಅಷ್ಟರೊಳಗೆ ಈ ಕಡೆನೂ ಕೂಡ ಪಲ್ಯ ಬೆಂದಿತ್ತು. ನೀಟಾಗಿ ಎಣ್ಣೆ ಬಿಟ್ಕೋಬೇಕು. ನೀಟಾಗಿ ಬೆಂದಾಗ ಯಾವ ರೀತಿಯಲ್ಲಿ ತಳದಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೋ ಆ ರೀತಿ ಎಣ್ಣೆ ಬಿಟ್ಕೊಂಡಿರಬೇಕು, ಆವಾಗಲೇ ಪಲ್ಯ ನೀಟಾಗಿ ಬೆಂದಿದೆ ಅಂತ ಅನಿಸೋದು. ಇವಾಗ ನಾನು ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನನಗೆ ಯಾಕೋ ಸ್ವಲ್ಪ ಖಾರ ಕಡಿಮೆ ಆಯಿತು ಅಂತ ಅನ್ನಿಸ್ತು ಟೇಸ್ಟ್ ನೋಡಿದಾಗ, ಆ ಕಾರಣಕ್ಕೆ ಒಂದು ಸ್ವಲ್ಪ ಖಾರನೂ ಕೂಡ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಜಾಸ್ತಿ ಖಾರ ಬಿಟ್ಕೊಳ್ಳೋದಿಲ್ಲ ಒಗ್ಗರಣೆಯಲ್ಲಿ, ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಳೆದು ಇತ್ತು, ಆ ಕಾರಣಕ್ಕೆ ಅದು ಕೂಡ ಖಾರ ಸ್ವಲ್ಪ ಬಿಟ್ಕೊಂಡಿತ್ತು, ಜಾಸ್ತಿ ಬಿಟ್ಕೊಂಡಿರಲಿಲ್ಲ. ಇಷ್ಟೆಲ್ಲ ಹಾಕಿ ಕೈಯಾಡಿದ್ದಾದಮೇಲೆ ಇನ್ನೇನು ಮುಗೀತು ಅನ್ನೋ ಟೈಮಲ್ಲಿ ಸ್ವಲ್ಪ ತೆಂಗಿನಕಾಯಿನ ಹಾಕಿದ್ದೀನಿ. ಅಂದರೆ 1.5 ಅಥವಾ 2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ನೀಟಾಗೆ ಹೊಂದ್ಕೋಬೇಕು, ಎಲ್ಲ ಅಲ್ಲಿರುವಂಥ ಪೀಸ್ ಏನಿದೆ ಅದಕ್ಕೆಲ್ಲ ಹರಡ್ಕೋಬೇಕು ನೀಟಾಗಿ. ಅಷ್ಟು ಅಂದರೆ ನೀವು ನೋಡಿ ಕಡಿಮೆ ಆಯ್ತಂದರೆ ಇನ್ನೂ ಸ್ವಲ್ಪ ಹಾಕಿ. ಕಾಯಿ ಹಾಕೋದ್ರಿಂದ ಟೇಸ್ಟ್ ಹೆಚ್ಚಾಗತ್ತೆ ಹೊರತು ಕಡಿಮೆ ಅಂತೂ ಆಗೋಲ್ಲ, ಆದರೆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಸೊ ಇವಾಗ ನಾನು ಟೇಸ್ಟ್ ನೋಡಿದಾಗಲೂ ಅಷ್ಟೇ, ಕಾಯಿ ಹಾಕಿದ್ರೂ ಕೂಡ ಇನ್ನೂ ಖಾರ ಕಡಿಮೆ ಆಗುತ್ತೆ ಅಂತಲೇ ಆವಾಗಲೇ ನಾನು ಸ್ವಲ್ಪ ಖಾರದ ಪುಡಿನ ಜಾಸ್ತಿ ಹಾಕಿದ್ದು.
ಇವಾಗ ಕಾಯಿನ ಹಾಕಿ ನೀಟಾಗಿ ಕೈಯಾಡಿದಂತೂ ಆಯಿತು. ಹಾಗೆಯೇ ಸ್ವೀಟ್ ಮಾಡೋದಕ್ಕೆ ಸ್ಟೀಮ್ ಮಾಡಿದ್ನಲ್ವ ಅದು ಕೂಡ ಬೆಂದಿದ್ದಾಗಿದೆ. ಸೊ ಖಾರದ ಪಲ್ಯನ ನಾನು ಸೈಡಿಗೆ ಎತ್ತಿಟ್ಕೊಂಡು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ಬೇಯಿಸ್ಕೊತೀನಿ. ನೀವು ನೋಡ್ತಿರ್ಬೋದು ಸ್ಟೀಮಲ್ಲಿ ಎಷ್ಟು ನೀಟಾಗಿ ಬೆಂದಿದೆ ಅಲ್ವಾ. ಇದು ಕಂಪ್ಲೀಟ್ ತಣ್ಣಗಾಗಬೇಕು. ತಣ್ಣಗಾಗಿತ್ತು ಇವಾಗ. ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೋತಿದ್ದೀನಿ. ಇದರ ಅಳತೆನ ನಾನು ಹೇಳೋದು ಅಂದರೆ ನೀವೇ ನೋಡ್ತಿದ್ರ ಆಲ್ಮೋಸ್ಟ್ ಒಂದು 5 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಸಿಹಿ ಮುಂದೆ ಇದ್ದರೆ ಕುಂಬಳಕಾಯಿ ಸಿಹಿ ಪಲ್ಯ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ 5 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಸಿಹಿ ಪಲ್ಯನ ಪಾಪು ಇದ್ದಿದ್ರೆ ಸ್ವಲ್ಪ ತಿಂತಾಯಿದ್ಲು, ಬಟ್ ಆದರೆ ಅವಳಿಲ್ಲ ಅಂತ ಹೇಳಿ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದೀವಿ. ಆದರೆ ಕುಂಬಳಕಾಯಿ ಪಲ್ಯನ ತಿಂತಾ ಇದ್ದಾಗ ಹಾಗೆ ಮಧ್ಯದಲ್ಲಿ ಸಿಹಿ ಪಲ್ಯನೂ ತಿಂದರೆ ತುಂಬಾ ಟೇಸ್ಟಿ ಅನಿಸುತ್ತೆ. ಒಂಥರ ಕಾಂಬಿನೇಷನ್ ಇರುತ್ತೆ. ಕಾಫಿ ಹಾಗೆಯೇ ನಾವು ಹಪ್ಪಳ ಇರ್ಬೋದು ಅಥವಾ ಮಿಕ್ಸ್ಚರ್ ಇರ್ಬೋದು, ಈ ರೀತಿ ಏನಾದರೂ ಸ್ನ್ಯಾಕ್ಸ್ ತಿಂತೀವಲ್ಲ ಆ ರೀತಿ ಫೀಲ್ ಆಗುತ್ತೆ. ಸೊ ಆ ಕಾರಣಕ್ಕೆ ಸಿಹಿನೂ ಕೂಡ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಂಡೆ. ಇನ್ನು ರೊಟ್ಟಿ ತಟ್ಟೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಲ್ಲಿನ ಮೇಲೆ ಒಂದು ಸ್ವಲ್ಪ ನೀರನ್ನ ಚಿಮುಕಿಸಿ ಈ ರೀತಿ ನಾನು ಒಬ್ಬಿಟ್ಟು ತಟ್ಟಕ್ಕೆ ಅಂತ ಇಟ್ಕೋತಾರಲ್ಲ ರ್ಯಾಪರು, ಆ ರ್ಯಾಪರ್ನ ಹಾಕ್ಕೊಳ್ತೀನಿ. ಆವಾಗ ಆ ಕೊಟ್ಟ ಟಾಪ್ ಮೇಲೆ ಏನು ಕಲ್ಲಿದಲ್ವ ಆ ಕಲ್ಲಿಂದ ಜಾರೋದಿಲ್ಲ ಕವರು. ಆ ಕಾರಣಕ್ಕೆ ನೀಟಾಗಿ ಸ್ವಲ್ಪ ನೀರನ್ನ ಚಿಮುಕಿಸ್ಬಿಟ್ಟು ಆಮೇಲೆ ಆ ಕವರ್ನ ಇಟ್ಟರೆ ಸ್ವಲ್ಪ ಸ್ಟಿಕ್ ಆಗುತ್ತೆ ಅಂತ ಹೇಳಿ ಈ ರೀತಿ ನಾನು ಮಾಡ್ತೀನಿ. ಇವಾಗ ರೊಟ್ಟಿ ತಟ್ಟಕ್ಕೂ ಕೂಡ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ಹಂಚು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾಯೋಷ್ಟೊಳಗೆ ಆಲ್ರೆಡಿ ಒಂದು ಸತಿ ನಾನು ನೀಟಾಗಿ ಹಿಟ್ಟನ್ನ ನಾದಿ ನೋಡ್ಬೋದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೆ. ಇವಾಗ ನಾನು ಉಂಡೆನ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 4 ರೊಟ್ಟಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇವಾಗ ಈ ರೀತಿ ನಾನು ಉಂಡೆ ತೊಗೊಂಡೋಗ್ಲು ಅಷ್ಟೇ ಒಂದು ಸತಿ ನಾದ್ತೀನಿ. ಯಾಕಂದರೆ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಲ್ವಾ ರುಬ್ಬಿಬಿಟ್ಟು. ಆ ಕಾರಣಕ್ಕೆ ಸಾಫ್ಟಾಗಿ ಬರಲಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಜಾಸ್ತಿನೇ ನಾದಿದ್ದೀನಿ. ಇವಾಗ ನಾನು ಮಾಡ್ತಾ ಇರೋ ರೀತಿ ಅಂದರೆ ಉದ್ದಿನ ಬೇಳೆನ ಹಾಕ್ಕೊಂಡ್ರೆ ಅಥವಾ ಉದ್ದಿನ ಪೌಡರ್ನ ಹಾಕ್ಕೊಂಡ್ರೆ ಈ ರೀತಿ ನಾವು ಚಪಾತಿ ಲಟ್ಟಿಸ್ತೀವಲ್ವ ಆ ರೀತಿ ಚಪಾತಿ ಲಟ್ಟಿಸೋ ಥರನೇ ಲಟ್ಟಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಎಷ್ಟು ತೆಳುವಾಗಿ ನಾವು ಅರಿತೀವಿ ಅಷ್ಟು ತೆಳುವಾಗಿ ನಾವು ಈ ಒಂದು ಮಿಲಿಟ್ಸ್ ರೊಟ್ಟಿನ ಅರಿಬೋದು. ಆದರೆ ಉದ್ದಿನ ಕಾಳು ರುಬ್ಬಿ ಹಾಕಲ್ಲ ಅಥವಾ ಉದ್ದಿನ ಪೌಡರ್ನ ಬಳಸಲ್ಲ ಅಂದರೆ ಆವಾಗ ನಾವು ರೊಟ್ಟಿ ತಟ್ಟೋ ಥರ ತಟ್ಟಿದ್ರೂ ಕೂಡ ಇಷ್ಟೇ ಚೆನ್ನಾಗಿ ಬರುತ್ತೆ. ಆದರೆ ಇಷ್ಟು ತೆಳುವಾಗಿ ನಾವು ಅರಿಯೋದಕ್ಕಾಗಲ್ಲ ಅಷ್ಟೆ. ನೋಡ್ಬೋದು ತುಂಬ ತೆಳುವಾಗಿ ಅರ್ತಿದ್ದೀನಿ. ಹಾಗೆಯೇ ಈ ರೀತಿ ಕವರ್ನ ಬಳಸ್ಕೊಂಡು ತಟ್ಟಿದ್ರೆ ಕವರ್ನ ಬೇಕಾದ್ರೆ ಮೂವ್ ಮಾಡ್ಕೋಬೋದು. ಆದರೆ ಮನೆಯಲ್ಲಿ ನಾನು ತಟ್ಟಿದ್ರೆ ಅಥವಾ ಕೌಂಟರ್ ಟಾಪ್ ಮೇಲೆ ತಟ್ಟಿದ್ರೆ ಈ ರೀತಿ ನಾವು ಈಸಿಯಾಗಿ ತೆಗಿಯೋಕ್ಕೆ ಬರಲ್ಲ. ಅದಕ್ಕೆ ಒಂದೊಂದು ಸತಿ ನಾನು ಕವರ್ನ ಬಳಸ್ತೀನಿ. ಒಂದೊಂದು ಸತಿ ಬೆಳಗ್ಗೆ ಹೊತ್ತು ಟೈಮ್ ಆಗಿದೆ ಅಂದರೆ ಮಣೆನ ಬಳಸ್ತೀನಿ. ಇಲ್ಲಾಂದರೆ ಕೌಂಟರ್ ಟಾಪ್ ಕಲ್ಲಿನ ಮೇಲೇ ತಟ್ತೀನಿ ಅಥವಾ ಅರಿತೀನಿ. ಈ ರೀತಿ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಅರ್ದಿದ್ದಕ್ಕೆ ನೋಡ್ಬೋದು ಅಂಚು ಕಂಪ್ಲೀಟಾಗಿ ಅಗಲ ಎಷ್ಟಿದೆ ಅಷ್ಟಗ್ಲಕ್ಕೂ ಕೂಡ ರೊಟ್ಟಿ ಇದೆ. ಹಾಗೆ ಅಷ್ಟೇ ತೆಳ್ಳಗೆ ಬಂದಿತ್ತು. ಇನ್ನು ಹೆಂಚಿನ ಮೇಲೆ ರೊಟ್ಟಿ ಬಿದ್ದಿದ್ದೊಂದು ಅರ್ಧ ನಿಮಿಷ ಅಥವಾ 1/4 ನಿಮಿಷಕ್ಕೆ ನಾವು ಈ ರೀತಿ ಕೈಯಲ್ಲಿ ಸರಬೇಕು. ಸರ್ವಿದ್ದಾದಮೇಲೆ ನಾವು ಮರ್ಚಾಕಬೇಕು. ಅಂದರೆ ನಾವು ಮರ್ಚಾಕಬೇಕು ಇವಾಗ ಒಂದು ಸೈಡು ಅಂಟಿರಲ್ಲ ಅಥವಾ ಕಿತ್ಕೊಳಲ್ಲ ಅಂತ ಅಂದಾಗ ನಾವು ನೀರನ್ನ ತೊಗೊಂಡು ಈ ರೀತಿ ಸರಬೇಕು. ಬಟ್ಟೆಲೂ ಕೂಡ ಸರಬೋದು. ನನಗೂ ಕೂಡ ಇವತ್ತು ತೆಳು ಇರೋದ್ರಿಂದ ಸ್ವಲ್ಪ ಕೈ ಸುಡ್ತಾ ಇತ್ತು. ಸೊ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಫೈನ್, ಹೇಗಿದ್ರು ಇವಾಗ ನೀಟಾಗಿ ಸರುತ್ತಾ ಇದ್ದೀನಿ. ಸೊ ಒನ್ಸ್ ಆದಮೇಲೆ ನೆಕ್ಸ್ಟ್ ರೊಟ್ಟಿಗೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿವಾಗ ಮರ್ಚಾಕ್ತಾ ಇದ್ದೀನಿ. ನೋಡ್ಬೋದು ರೊಟ್ಟಿ ಕಂಪ್ಲೀಟಾಗಿ ಬೆಂದಿದೆ. ಯಾವ್ಯಾವ ಕಡೆ ಬೆಂದಿಲ್ಲ ಅನ್ನೋದನ್ನ ಇವಾಗಲೇ ನೋಡಿಕೊಂಡು ನೆಕ್ಸ್ಟ್ ಮರ್ಚಾಕ್ತೀನಲ್ವ ಆವಾಗ ಮತ್ತೆ ನಾನು ಆ ಕಡೆ ಭಾಗದ್ದೇ ನೀಟಾಗಿ ಬೇಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೀಟಾಗಿ ಅದನ್ನು ಕೈಯಲ್ಲೇ ಈ ರೀತಿ ತಿರುಗಿಸ್ಕೊಂಡು ಎಲ್ಲ ಆ ರೊಟ್ಟಿಯ ದಡನೆಲ್ಲ ನೀಟಾಗಿ ಬೇಯಿಸ್ಕೋಬೇಕು. ರೊಟ್ಟಿ ನಾವು ಮಾಡಬೇಕು ಅಂದಾಗ ಡೈಜೆಷನ್ಗೆ ಒಳ್ಳೆಯದು. ಆದರೆ ನಾವು ಇದನ್ನು ನೀಟಾಗಿ ಸುತ್ತ ಬೇಯಿಸಿದ್ರೇ ಒಳ್ಳೆಯದು. ನಾವು ಹಸಿದೇನಾದ್ರು ತಿಂದರೆ ಹೊಟ್ಟೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ರೊಟ್ಟಿನ ನೀಟಾಗಿ ಬೇಯಿಸಬೇಕು. ನಾವು ಒಲೆಯಲ್ಲಿ ಬೇಯಿಸ್ಬೇಕಾದ್ರೆ ಈ ತವ ಏನಿದೆಲ್ಲ ತವ ಸುತ್ತಲೂ ಬೆಂಕಿ ಬರ್ತಾ ಇರುತ್ತೆ. ಆವಾಗ ತವ ಈವನ್ ಆಗಿ ಬೇಯ್ತಾ ಇರುತ್ತೆ. ಇಲ್ಲಿ ಸ್ಟವ್ ಮೇಲೆ ಇಡೋದ್ರಿಂದ ಮಧ್ಯದಲ್ಲಿ ಉರಿ ಜಾಸ್ತಿ ಬರುತ್ತೆ. ಸೈಡಿಗೆಲ್ಲ ಅಥವಾ ಸುತ್ತ ಏನಿದೆ ಅಲ್ವಾ ಅಲ್ಲೆಲ್ಲ ಕಡಿಮೆ ಬರೋದ್ರಿಂದ ಇಲ್ಲಿ ಮಧ್ಯದಲ್ಲಿ ಬೇಗನೆ ಬೇಯುತ್ತೆ. ಚಪಾತಿ ಇರ್ಬೋದು ಅಥವಾ ರೊಟ್ಟಿ ಇರ್ಬೋದು ಅಥವಾ ದೋಸೆ ಇರ್ಬೋದು. ಇವಾಗ ಈ ಒಂದು ರೊಟ್ಟಿ ಬೇಯೋಷ್ಟರೊಳಗೆ ಇನ್ನೊಂದು ರೊಟ್ಟಿನೂ ಕೂಡ ತಟ್ಟಿ ಇಟ್ಕೊಂಡಿರ್ತೀನಿ ನಾನು. ಸೊ ಆ ರೊಟ್ಟಿನೂ ಕೂಡ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇವಾಗ ನಾನು
ಕರ್ಚೀಫ್ನ ಬಳಸ್ತಾ ಇದ್ದೀನಿ. ಒಂದು ಕರ್ಚೀಫ್ ಕಿಚನಲ್ಲಿ ಇಟ್ಕೊಂಡಿದ್ದೆ, ಸೊ ಅದನ್ನು ಬಳಸ್ಕೊಂಡು ಇವಾಗ ನೀಟಾಗಿ ಈ ರೀತಿ ನೀರಲ್ಲಿ ಅದ್ಕೊಂಡು ಸರುಕೊಂಡು ಹಾಗೇ ಇಮಿಡಿಯೇಟ್ ನಾವು ಮರ್ಚಿ ಹಾಕಬೇಕು. ನೀರನ್ನ ಸರುಬಿಟ್ಟು ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ಸ್ವಲ್ಪ ಡ್ರೈ ಆಗುತ್ತಲ್ವ, ಮತ್ತು ಆ ಹಿಟ್ಟಿನ ಅಂಶ ಕಾಣಿಸೋದಕ್ಕೆ ಶುರು ಆಗುತ್ತೆ. ಹಾಗೆ ರೊಟ್ಟಿ ಮೇಲೆ ಬೆಳ್ಳಗಿರುತ್ತೆ, ಅದು ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಆ ಕಾರಣಕ್ಕೆ ನೀಟಾಗಿ ಸರ್ವಿದ ತಕ್ಷಣವೇ ಮರ್ಚಾಕ್ಬಿಡ್ಬೇಕು. ಈ ರೀತಿ ರೊಟ್ಟಿ ಎಲ್ಲ ಸುತ್ತವಾಗಿ ಬೇಯಿಸ್ಕೊಂಡು ರೊಟ್ಟಿನೆಲ್ಲ ಕಂಪ್ಲೀಟಾಗಿ ಬೇಯಿಸ್ಕೊಂಡು ರೆಡಿ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಇವತ್ತು ಇಬ್ಬರು ಜೊತೆಗೆ ತಿನ್ನೋಣ, ರೊಟ್ಟಿನೆಲ್ಲ ಬೇಯಿಸಿ ಒಂದೇ ಸತಿ ಊಟ ಮಾಡೋಣ ಅಂತಂದರು. ಅದಕ್ಕೆ ಇವತ್ತು ಅವ್ರಿಗೆ ಊಟನ ತಟ್ಟೆಗೆ ಹಾಕ್ಕೊಡಿಲ್ಲ. ಯೂಶ್ವಲಿ ನಾನು ಒಂದು ರೊಟ್ಟಿ ಬೆಂದಿದ ತಕ್ಷಣ ಅವ್ರಿಗೆ ತಟ್ಟೆಗೆ ಬಳಸ್ಬಿಟ್ಟು ಕೊಡ್ತಾಯಿದ್ದೆ. ಇವಾಗ ನೋಡ್ಬೋದು ನೀವು, ಈ ರೀತಿಯೇ ಪ್ರತಿದಿನವೂ ನಾವು ಊಟನ ಮಾಡೋದು. ಪಾಪು ಇದ್ದರೂ ಅಷ್ಟೇ, ಅವಳಿಗೂ ಕೂಡ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಆ ಕಾರಣಕ್ಕೆ ಅನ್ನ, ಸಾರು, ರೊಟ್ಟಿ, ಸಿಹಿ ಪಲ್ಯ, ಖಾರದ ಪಲ್ಯ, ಇನ್ನು ಹುಣಸೆಹಣ್ಣು ಹಾಗೆ ಹಸಿಮೆಣಸಿನ್ಕಾಯಿನ ಬಳಸ್ಕೊಂಡು ಉಪ್ಪಿನಕಾಯಿ ಮಾಡ್ತಾರೆ ನಮ್ಮತ್ತೆ. ಆಹಾರ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಅದಕ್ಕೆ ನಾವು ಬೆಣ್ಣೆನ ಹಾಕ್ಕೊಂಡು ತಿಂದರೆ ರೊಟ್ಟಿನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ರ ಮುಂದೆ ಏನು ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇಲ್ಲಿ ರೊಟ್ಟಿ ಮೇಲ್ಗಡೆನೇ ಹಾಕೋತಾ ಇದ್ದೀನಿ. ಊರಲ್ಲೆಲ್ಲ ರೊಟ್ಟಿ ಕೊಡ್ತಾರಲ್ವ, ಅವ್ರು ತಟ್ಟೆಗೆಲ್ಲ ಹಾಕ್ಕೊಳ್ಳಲ್ಲ, ಕೈಯಲ್ಲೇ ರೊಟ್ಟಿ ಹಿಡ್ಕೊಂಡು ಅದ್ರ ಮೇಲೇ ಪಲ್ಯ ಹಾಕೋತಾರೆ. ಹಾಗೆಯೇ ಉಪ್ಪಿನಕಾಯಿ, ಬೆಣ್ಣೆ ಇದ್ರಂತೂ ಅವರು ಪಲ್ಯನೂ ಕೇಳೋದಿಲ್ಲ, ಚಟ್ನಿನೂ ಕೇಳೋದಿಲ್ಲ. ಸೊ ನೋಡ್ಬೋದು ನಾನು ಮಾಡಿದಂಥ ಅಡುಗೆ ಎಲ್ಲದನ್ನು ಕೂಡ ಬಳಸ್ಕೊಂಡು ತಿಂತಾ ಇದ್ದೀನಿ. ಸೊ ಇವತ್ತಿನ ಡಿನ್ನರ್ ಹೀಗಾಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು, ಈ ರೆಸಿಪಿ ಇಷ್ಟ ಆಯ್ತಾನೆ ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಎಲ್ಲರಿಗೂ ನಮಸ್ಕಾರ.